ಹಲೋ ಎವ್ರಿವನ್, ನಾ ಸಂತೋಷ್ ಅವರು. ಆ್ಯಕ್ಟರ್ ಶ್ರೀಲೀಲಾ ಕನ್ನಡದಲ್ಲಿ ಕಿಸ್ ಸಿನಿಮಾದಿಂದ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದಂತಹ ಶ್ರೀಲೀಲಾ ಇವತ್ತು ತೆಲುಗು, ತಮಿಳ್ ಎಲ್ಲ ಫಿಲ್ಮ್ಸ್ಗಳಲ್ಲೂ ಇವರೇ ಕಾಣಿಸ್ಕೊಳ್ತಾ ಇರ್ತಾರೆ. ಪುಷ್ಪ 2ಲಿ ಒಂದು ಸೀನಲ್ಲಿ ಕಾಣಿಸ್ಕೊಂಡಂದರೆ, ಒಂದು ಹಾಡಿನಲ್ಲಿ ಕಾಣಿಸ್ಕೊಂಡ ತಕ್ಷಣ ಇವರ ಕ್ರೇಜು ತುಂಬಾ ಜಾಸ್ತಿ ಆಗ್ತಾ ಹೋಗ್ತು. ಇದರಿಂದಾಗೆ ಶ್ರೀಲೀಲಾ ತೆಲುಗು ಮತ್ತು ತಮಿಳಿಗೆ ಹೆಚ್ಚು ಪರಿಚಯ ಆಗ್ತಾ ಹೋದರು. ಅಷ್ಟೇ ಅಲ್ಲದೆ ಮಹೇಶ್ ಬಾಬು ಜೊತೆಗೂ ಕೂಡ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಇಂತಹ ಶ್ರೀಲೀಲಾ ಈಗ ಒಂದು ಸಂಕಷ್ಟದಲ್ಲೇ ಸಿಲುಕಿದ್ದಾರೆ. ಅದು ಈ ಎನಿಂದಾಗಿ. ನಿಮಗೆ ಗೊತ್ತಿದೆ ಎನಿಂದ ಇವತ್ತು ಜಗತ್ತಿನಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ. ಮುಂಚೆ ಇದೇ ರೀತಿಯಾದಂಥ ಸಿಚುವೇಷನಲ್ಲಿ ರಶ್ಮಿಕಾ ಮಂದಣ್ಣ ಸಿಕ್ಕಾಕೊಂಡಿದ್ರು. ಈಗ ಅದ ಸರದಿಯಲ್ಲಿ ಶ್ರೀಲೀಲಾ ಬಂದು ಸಿಕ್ಕಾಕೊಂಡಿದ್ದಾರೆ. ಅಲ್ಲಿ ಏನೆಲ್ಲ ಆಯಿತು, ಈಗ ಶ್ರೀಲೀಲಾ ಸಿಕ್ಕಾಕೊಂಡಿರುವಂತಹ ವಿಚಾರ ಆದರೂ ಏನನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಆಗಿರೋಂತಹ ಇಶ್ಯೂ ಏನಂದರೆ, ಶ್ರೀಲೀಲಾ ಅವರ ಒಂದು ಬಾತ್ರೂಮ್ ಫೋಟೋ, ಅಂದರೆ ಬಾತ್ರೂಮಲ್ಲಿ ಒಂದು ತಗೊಂಡಿರುವಂತಹ ಫೋಟೋ ರೀತಿಯ ಒಂದು ಫೋಟೋವನ್ನು ಎನಲ್ಲಿ ಜನ್ರೇಟ್ ಮಾಡಿದ್ದಾರೆ. ಜನ್ರೇಟ್ ಮಾಡಿದ ನಂತರ ಆ ಫೋಟೋವನ್ನು ಸೀದಾ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಆಗಿಬಿಟ್ಟಿದೆ. ನಿಮಗೆ ಗೊತ್ತಿದೆ, ಇದಕ್ಕಿಂತ ಮುಂಚೆ 19 ಮಿನಿಟ್ಸ್ ವಿಡಿಯೋ, ಪಾಯಲ್ ವೀಡಿಯೋಸ್, ಹೀಗೆ ವೀಡಿಯೋಸ್ಗಳು ಅಂತ ಹೇಳ್ಕೊಂಡು ತುಂಬ ರೀಲ್ಸ್ ನೋಡ್ತಾ ಇದ್ದರೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ವೀಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಅದೇ ರೀತಿ ಇದೊಂದಲೇ ಈಗ ಯಾರೋ ಒಬ್ಬರು ಈ ಶ್ರೀಲೀಲಾಗೆ ಆಗದಂಥವರು ಶ್ರೀಲೀಲಾ ಅವರ ಒಂದು ಬಾತ್ರೂಮ್ ಫೋಟೋ ಅಂತ ಹೇಳ್ಕೊಂಡು ಒಂದು ಫೋಟೋವನ್ನು ವೈರಲ್ ಮಾಡಿದ್ದಾರೆ. ಇದರಿಂದಾಗಿ ಶ್ರೀಲೀಲಾ ಅವರ ಇನ್ಸ್ಟಾದಲ್ಲೇ ಒಂದು ಸ್ಟೋರಿನ ಹಾಕ್ಕೊಂಡು ಮತ್ತು ಅಷ್ಟಲ್ಲದೆ ಪೋಸ್ಟ್ ಕೂಡ ಬಿಟ್ಕೊಂಡು ಎಲ್ಲರಿಗೂ ಕೂಡ ಇದನ್ನು ನನ್ನಿಂದ ಆಗಿದ್ದಲ್ಲ, ಇದು ಯಾರೋ ಬೇಕಂತ ಮಾಡಿದ್ದಾರೆ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿದರೆ ಒಳ್ಳೆಯದು, ಇಲ್ಲ ಅಂದರೆ ನಾನು ಕಂಪ್ಲೇಂಟ್ ಕೂಡ ಕೊಡ್ತೀನಿ ಅಂತ ಹೇಳಿಕೊಂಡು ಶ್ರೀಲೀಲಾ ಅವರು ಹೇಳಿದ್ದಾರೆ. ನಿಮಗೆ ಗೊತ್ತಿದೆ ಇವತ್ತು ಎಷ್ಟು ಡೇಂಜರಸ್ ಲೆವೆಲ್ಗೆ ಹೋಗಿದೆ. ಒಂದು 6 ತಿಂಗಳ ಹಿಂದೆ ಅಷ್ಟೇ ಈ ಮಟ್ಟಿಗೆ ಇಷ್ಟೆಲ್ಲ ಮಟ್ಟಿಗೆ ಇರಲಿಲ್ಲ, ಆದರೆ ಇತ್ತು. ಇವಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಒಂದು ವೆಬ್ಸೈಟನ್ನು ಮಾಡಬೇಕಂದ್ರೆ ಹೇಗೆಂದ ಜನ್ರೇಟ್ ಮಾಡ್ಬೋದು. ನಾವು ಮುಂಚೆ ಇದ್ದರೆ ಅದನ್ನು ಕೋಡಿಂಗ್ ಮಾಡಬೇಕಿತ್ತು, ಅದನ್ನು ಪೂರ್ತಿಯಾಗಿ ಕೋಡರ್ಗೆ 2-3 ದಿವಸ ಒಂದು ವೆಬ್ಸೈಟ್ ಮಾಡೋದಕ್ಕೆ ಬೇಕಾಗ್ತಿತ್ತು. ಆದರೆ ಇವತ್ತು ಒಂದು ಮುಕ್ಕಾಲು ಗಂಟೆ ಒಳಗೆ ಒಂದು ವೆಬ್ಸೈಟನ್ನೇ ತಯಾರು ಮಾಡಿಬಿಡೋದು, ಅಷ್ಟರ ಮಟ್ಟಿಗೆ ಇವತ್ತು ಹೋಗಿಬಿಟ್ಟಿದೆ. ಇದಕ್ಕಿಂತ ಮುಂಚೆ ರಶ್ಮಿಕಾ ಮಂದಣ್ಣ, ನಿಮಗೆ ಗೊತ್ತಿದೆ, ರಶ್ಮಿಕಾ ಮಂದಣ್ಣ ಇದೇ ರೀತಿಯಾದಂಥ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿದ್ರು. ಅವರ ಒಂದು ಫೇಕ್ ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋಯಿಂದ ಅವರೇ ಇಷ್ಟೊಂದು ಡೇಂಜರಸ್ ಅಂತ ಹೇಳ್ಕೊಂಡು ತಲೆ ಕೆಡಿಸುವ ಮಟ್ಟಿಗೆ ಆವತ್ತು ತಲೆ ಕೆಡಿಸ್ಬಿಟ್ಟಿತ್ತು. ಅಷ್ಟೇ ಅಲ್ಲದೆ ಈಗ ಮೊನ್ನೆ ಅಷ್ಟೇ ತಲಪತಿ ವಿಜಯ್ ಅವರ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅಂದರೆ ತಲಪತಿ ವಿಜಯ್ ಡಬ್ಬಿಂಗ್ ಮಾಡ್ತಾ ಇರ್ತಕ್ಕಂತಹ, ಅಂದರೆ ಜನನಾಯಕನ ಫಿಲ್ಮ್ ಏನಿದೆಯಲ್ಲ, ಅವರ ಲಾಸ್ಟ್ ಫಿಲಮ್, ಆ ಫಿಲಮ್ಗೆ ಡಬ್ಬಿಂಗ್ ಮಾಡ್ತಾ ಇರುವಂತಹ ಒಂದು ಫೋಟೋ ವೈರಲ್ ಆಗಿತ್ತು. ಆ ಫೋಟೋ ಕೂಡ ಅಂತ ಹೇಳ್ಕೊಂಡು ಎಲ್ಲ ಕಡೆ ಕರೆಕ್ಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಅವರೇ ಸ್ವತಃ ಹೇಳ್ಕೊಳ್ತಾರೆ, ಅದು ಇಂದ ಮಾಡಿದ್ದು, ನಾನು ಯಾವುದೇ ರೀತಿಯ ಫೋಟೋವನ್ನು ಬಿಟ್ಟಿಲ್ಲ ಅಂತ ಹೇಳ್ಕೊಂಡು ತಲಪತಿ ವಿಜಯ್ ಅವರೇ ಹೇಳ್ತಾ ಹೋಗ್ತಾರೆ. ಆ ಮಟ್ಟಿಗೆ ಇವತ್ತು ಒಂದು ಸ್ವಾಧೀನತೆಯನ್ನು ಸಾಧಿಸ್ತಾ ಇದೆ, ಸಾರ್ವಭೌಮವನ್ನು ಸಾಧಿಸ್ತಾ ಇದೆ. ಇವತ್ತು ನಿಂದ ನಾವು ಏನೆಲ್ಲ ಆಗಬಾರ್ದು ಅಂತ ಅಂದ್ಕೊಳ್ತೀವಿ ನಾವು, ಅದೇ ಆಗ್ತಾಯಿದೆ. ಯಾವುದೇ ರೀತಿಯಾದಂತಹ ಬರ್ತಾ ತುಂಬ ಡೇಂಜರಸ್ ಆಗ್ತಾಯಿದೆ ಅಂದರೆ ಎಲ್ಲ ಈ ಕೆಲಸವನ್ನು ಕಿತ್ಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಇದರಿಂದಾಗಿ ನಮಗೆ ಕೆಟ್ಟದೇ ಆಗ್ತಾಯಿದೆ ಬಿಟ್ಟರೆ ಒಳ್ಳೆಯದಕ್ಕಿಂತ ಕೆಟ್ಟ ಜಾಸ್ತಿ ಆಗ್ತಾ ಬರ್ತಾಯಿದೆ ಇತ್ತೀಚೆಗೆ. ಇದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲರೂ ಪರಿಚಯ ಆದಂಥ ಟೈಮ್ನಲ್ಲಿ ತುಂಬ ಎಲ್ಲ ಖುಷಿ ಪಡ್ತಾಯಿದ್ರು, ಇದರಿಂದ ಇಷ್ಟು ಒಳ್ಳೆಯದಾಗುತ್ತೆ, ಅಷ್ಟು ಒಳ್ಳೆಯದಾಗುತ್ತೆ ಅಂತ. ಈಗ ಸ್ವಲ್ಪ ಜಾಸ್ತಿ ಆದಂಥ ಮೇಲೆ, ಅದರ ಹಾವಳಿ ಜಾಸ್ತಿ ಆದಂಥ ಮೇಲೆ ಈಗ ಇದರಿಂದ ಆಗಿರ್ತಕ್ಕಂತಹ ನಮಗೇನು ತೊಂದರೆ ಆಗುತ್ತೋ ಅದನ್ನು ನೋಡ್ತಾ ಇದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ? ಶ್ರೀಲೀಲಾಗೆ ಆಗಿದ್ದಂತಹ ಈ ತೊಂದರೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.